ಅದು ಹೇಳಕ್ ಬರಲ್ಲ. ಇದು ನಾಟಿ ಬೀಡ ಇದೆ ಕುದುರೆಗೆ. ಕಬಡ್ಡಿ ಪಕ್ಕ ದಾಸರಳ್ಳಿ ಸರ್ಕಾರ ಇದು ಈ ಭಾಗ್ಯಗಳು ಕೊಡೋದ. ಜನಗಳಿಗೆ ಪ್ರಾಣಿ ನೋಡೋದ್ರಲ್ಲಿ ಒಂಥರ ಖುಷಿನೇ ಬೇರೆ ಅವ್ರಿಗೆ. ಬುಕ್ಕುಮಠ ಜಾತ್ರೆ ಅಂತ. ಸೊ ಇಲ್ಲಿ ಕುದುರೆ ಬಂದಿರೋದು ಚಿಕ್ಕಮ್ಮಿ ಬುಕ್ಕುಮಠದಿಂದ ಹೋದ ವರ್ಷದಿಂದ ಬರ್ತಾ ಇದೆ ಕುದುರೆಗೆ. ಇದು ನಮ್ಮ ಮೇನ್ ಹಾಸನ ಡಿಸ್ಟಿಕ್ ಅಲ್ಲಿ ಅತಿ ದೊಡ್ಡದಾಗಿ ನಡೆಯುದು. ನಮಗೆ ಗೊತ್ತಿರೋ ನಮ್ಮ ಊರ್ ಪಕ್ಕನೆ, ಅಂದ್ರೆ ನಮ್ದು ಇಲ್ಲಿ ಅರಕೆರೆ ವಿಲೇಜ್. ಇದು ಬುಕ್ಕುಮಠ ಅಂತ, ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಹಿರಿಸೆ ಹೋಬಳಿ ಬೂಕ ಗ್ರಾಮ. ಇದು ಬುಕ್ಕುಮಠ ಅಂತ ಇದಕ್ಕೆ. ಸೊ ಇಲ್ಲಿಗೆ ಕುದುರೆ ಬಂದಿರೋದ್ರಿಂದ ಜನಗಳಿಗೆ ಪ್ರಾಣಿ ನೋಡೋದ್ರಲ್ಲಿ ಒಂಥರ ಖುಷಿನೇ ಬೇರೆ ಅವ್ರಿಗೆ. ಅವರು ಅದಕ್ಕೆ ದನಗಳಿಗಿಂತ ಒಂದ್ ಕೈ ಜಾಸ್ತಿನೇ ಕುದುರೆ ನೋಡಕ್ಕೆ. ಬಟ್ ಅಂದ್ರೆ ದನಗಳೇ, ಕುದುರೆನೆ. ಬಟ್ ಅದಕ್ಕಿರುತ್ತೆ, ಇದಕ್ಕಿರುತ್ತೆ. ಇದು ನಮ್ಮ ಹಳ್ಳಿ ಕರೆಂಗೆ. ಸೊ ಇದು ಹಂಗೆ ಕಾಟವಾಡಿ ಅಂತ ಬ್ರೀಡ್ ಇದು. ಇದು ಬಂದು ಇದ್ರಲ್ಲಿ ಕಾಟವಾಡಿ, ಮಾರವಾಡಿ, ಸಿಂಧಿ 3 ಬ್ರೀಡ್ ಬರುತ್ತೆ. ಸೊ ನಮ್ಮ ಹತ್ರ ಈಗ ಕಾಟವಾಡಿ ಇದೆ ಪ್ರೆಸೆಂಟ್ ಅಲ್ಲಿ. ಒಂದ್ 3 ಕುದುರೆ ಇದೆ ಪ್ರೆಸೆಂಟ್ ಮನೆ ಹತ್ರ. ನಮಸ್ಕಾರ, ನಮ್ದು ಕುಪ್ಪಳ್ಳಿ, ನಾಗಮಂಗಲ ತಾಲೂಕು. ನಾವು ಒಂದ್ 10 ಜೊತೆ ಹಾಕಿದೀವಿ ಜಾತ್ರೆಗೆ. ನಾವು ಹಾಲಿ 20 ವರ್ಷದಿಂದ ಬರ್ತಾ ಇದೀವಿ. ಎಲ್ಲಾ ಜಾತ್ರೆಗೂ ಹೋಯ್ತೀವಿ. ಚಿಂಚಿನಘಟ್ಟಗೆ ಹೋಯ್ತೀವಿ, ಹೇಮಗಿರಿಗೆ ಹೋಯ್ತೀವಿ, ಆಮೇಲೆ ಮಾಗಡಿಗೆ ಹೋಯ್ತೀವಿ, ಯಡೂರ್ಗೆ ಹೋಯ್ತೀವಿ. ಎಲ್ಲಾ ಜಾತ್ರೆ ಹೋಲಿಸ್ಕೊಂಡ್ರು ಬೂಕು ಜಾತ್ರೆ ಏನ್ ಫೇಮಸ್? ಬೂಕು ಜಾತ್ರೆ ನಮ್ಮ ಸ್ಥಳದ ಜಾತ್ರೆ ಅನ್ನಂಗೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ನಾವು ಇವಕ್ಕೆ 4 ಕಾಲು ಹೇಳ್ತಾ ಇದ್ದೀವಿ. ಆತಕ್ ಬೆಲೆ ಜಾಸ್ತಿ ಆಗದೆ ಅಂತಂದ್ರೆ ಎಲ್ಲಾ ಕಟ್ಟ ಹಾಕಿಲ್ಲ, ಎಲ್ಲ ಬಿಟ್ಬಿಟ್ರು ದನವ. ಯಾರ ಕಟ್ಟ ಹಾಕೊಂಡಿರೋರು ಇಲ್ಲಿ ತಗೊಳಕ್ ಹೋದಾಗ ಬೆಲೆ ಜಾಸ್ತಿ ಆಯ್ತದೆ. ದನಗಳಲ್ಲಿ ಸುಳಿಗಳು ನೋಡ್ತೀವಿ, ಹಲ್ಲುಗಳು ನೋಡ್ತೀವಿ. ಅವು ಹಳ್ಳಿಕಾರರು ಆಯ್ತಾ, ನಮಗೊತ್ತು ಒಪ್ಪತ್ತು ಊಟ ಇಲ್ಲದೆ ಇದ್ರು ನಾವು ದನ ಸಾಕ್ತಿವಿ. ಬೀಜದ ಕಸಿದು ಇದು ಇದಾಯತೆ. ಇದು ನಾಟಿ ಬೀಡ ಇದೆ. ಅಂದ್ರೆ ಸೇಲಿ ಬಂದಿದ್ದೀನಿ, ಬಂದ್ರೆ ಕೊಡ್ತೀನಿ, ಇಲ್ಲ ಅಂತ ಗೇಯ್ತಾ ಇದ್ದೀನಿ. ಆರಾಮ ಮಾಡ್ತಾ ಇದೀನಿ. ಉಳುಮೆ ಗಾಡಿ 6 ಗಾಡಿ ಹೊಡ್ಕೊಂಡ್ ಬಂದಿ ನೋಡಿ. ಇದೇ ಗಾಡಿ ಅಲ್ಲಿಂದ ಹೊಡ್ಕೊಂಡ್ 1.75 ಹೇಳ್ತಾ ಇದೀನಿ. ಮಾಮೂಲಿ ಎತ್ತ ಹೆಂಗ್ ಗೇಯ್ತೀವಿ ಹಂಗೆ ಗೇಯ್ತಾ ಇದ್ವಿ. ಅವಕ್ಕಿಂತ ಸ್ಪೀಡ್ ಆಗಿದ್ವಿ. ಮೇಂಟೆನೆನ್ಸ್ ಕಡಿಮೆ, ಒಟ್ಟೆ ಕೆಲಸ ಮಾಡಕ್ ಚಂದ. ಇಂದೂರು ಫೋನ್ ನಂಬರ್ 9902946930. ಹತ್ರ ಸುಗ್ನಳ್ಳಿ. ನಾವು ಟೋಟಲ್ 9 ಜೊತೆ ಹಾಕಿದ್ವಿ. ಎಲ್ಲ ಒಂದೇ ಮನೆವು, ಅಣ್ಣ ತಮ್ಮದಿರವೆ. ನಮ್ಮವು 4 ಜೊತೆ ಸ್ವಂತ ನಮ್ಮವು. ಅಣ್ಣ ಪರ್ಮನೆಂಟ್ ನಮಗೆ ಗಂಡು ಜಾತ್ರೆ ಅಂದ್ರೆ ಬೋಕ ಬಿಟ್ರೆ ಮಿಸ್ ಆಗಿ ಹೇಮಗಿರಿ 1 ವರ್ಷ ಅಷ್ಟೇ. 365 ಒಂದ್ ಜೊತೆನಾರ ಇದ್ದೇ ಇರ್ತಾವ ಅಣ್ಣ. ಇವಕ್ಕೆ ಒಂದ್ 5-6 ತರ ಹಾಕ್ತಿವಿ. ರವೆ ಬೂಸ, ಕಡಲೆ ಒಟ್ಟು, ಚಕ್ಕೆ ಬೂಸ, ಕಡಲೆ ಹಿಂಡಿ, ಅಳ್ಜಾಳ ನುಚ್ಚು, ಗೋಧಿ ಬೂಸ, ಕಡಲೆ ಪುರಿ, ಕಡಲೆ ಹಿಂಡಿ ಅವೆಲ್ಲ ಹಾಕ್ತಿವಣ್ಣ. ಹಾಲು, ಮೊಟ್ಟೆ ಚಿಕ್ಕ ವಯಸ್ಸಲ್ಲಿ ಮಾಡಿಸ್ತೀವಣ್ಣ. ಈಗ ಯಾರು ಶೋಕಿಗೆ ಅಷ್ಟೇ ಅಣ್ಣ. ಈಗ ಯಾರು ಉಳಾರೇ ಇಲ್ಲ. ಟ್ಯಾಕ್ಟರ್ ಹೋದ್ರೆ ಸಾಕಾಯ್ತು, ಇನ್ನೆಲ್ಲನ ಉಳಕ್ ಹೋಯ್ತಾರೆ. ಅವ್ರನ್ನ 3 ಜೊತೆ ಕೊಟ್ಟಿದೀವಿ. 4 ಜೊತೆ ಸೇಲ್ ಆದ. ಈಗ 1 ಜೊತೆ ವ್ಯಾಪಾರ ನಡೀತಾವೆ. ಯಾರ್ಯಾದ್ರು ಅಷ್ಟೇ. ಈಗ ಇವ್ರು ಕಟ್ಟೋದ್ರಿಂದ ಇಷ್ಟು ದುಡ್ಡು ಆಗವೆ. ಮುಂದಕ್ಕೂ ಇದೇ ತರ ಕಟ್ಕೊಂಡು ಹೋದ್ರೆ ಸಂತೋಷ. ಈಗ ಕಟ್ಕೊಂಡು ಜಾತ್ರೆ ಆಟೋ ಕಟ್ಬೋದು. ಒಂದ್ 50,000 ಬುಡ್ ಕೊಡೋರವ್ರೆ. ಅವರಿಂದ ಬೇರೆ ರೈತರಿಗೂ ಏಟ್ ಬೀಳುತ್ತೆ. ಈಗ ಒಂದು ದುಡ್ಡು 2.5-3 ಲಕ್ಷ ಕೊಡ್ತಾರೆ. ಈಗ ಜಾತ್ರೆ ಮಾರ್ನಿವ ಕರ್ದ್ಬಿಟ್ಟು 50,000 ಗಂಡ್ಬಿಟ್ಟು ಕೊಡ್ತಾರೆ. ಅವರಿಂದ ಬೇರೆ ರೈತರಿಗೂ ಒಂದ್ ಅನುಕೂಲ ಅಲ್ಲ. ಈಗ ನಾವು ದುಡ್ಡು ಕೊಟ್ಟು ಕಟ್ಕೊಂಡಿರ್ತೀವಿ, ಈಗ ನಾವು ಕೊಡಕ್ಕಲ್ಲ ಗಂಡ್ಪುಟ್ಟಿ. ನಾವು 365 ಹುಲ್ಲು ಹಾಕರು. ಹಂಗಾಗಿ ಕಟ್ಟೋರು 365 ಕಟ್ಬೇಕು. ಇಲ್ಲ ನೋಡ್ಬಿಟ್ಟು ದನ ತಗೋಬೇಕು. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಈಗ ಹೆಂಗೈತೆ ಅಂದ್ರೆ ಈಗ ಹಾಲಲ್ಲೂ 2 ಹಲ್ಲಿನಕ್ಕೆ ಬೆಲೆ ಅಣ್ಣ. ಈಗ 4 ಹಲ್ಲು ಹೋಯ್ತು ಅಂದ್ರೆ ಗಂಡ್ ಮಕ್ಳು. ಈಗ ನಮ್ ಬೇಕಾರೆ ಮೈಸೂರು ಭಾಗದವ್ರು ಅವರು ಗಂಡ್ ಮಕ್ಳು ಅಣ್ಣ. ನಮ್ಮ ಹಾಸನದವ್ರು ಯಾರು ಇಲ್ಲ ಅಣ್ಣ. 4 ಹಲ್ಲು ಎತ್ಬಿಟ್ಟು ಕಟ್ಟಿ ಒಬ್ಬೊಬ್ರು ಅವ್ರಣ್ಣ. ಹೆಸರು ಹೇಳಕ್ ಹೋಗ್ಬಾರ್ದು. ಒಬ್ಬೊಬ್ರು ಅವ್ರೆ 4 ಹಲ್ಲು 6 ಹಲ್ಲು ಕಡೆಯಲ್ ಗಂಟು ಕಟ್ತಾರೆ. ಒಬ್ಬೊಬ್ರು ಅಣ್ಣ 4 ಹಲ್ಲು ಅಂದ್ರೆ 10 ರೂಪಾಯಿ ಹೋಗ್ತಾನ ನೋಡಲ್ಲ. ದಯವಿಟ್ಟು ಎಲ್ಲ ರೈತರು 4 ಹಲ್ಲು 6 ಹಲ್ಲು ಕಡೆಯಲ್ಲಿ ಎತ್ತ ಉಳಿಸ್ಕೋಬೇಕಣ್ಣ. ಈಗ ಸಾಬ್ರಿ ಕೊಡೋರೆ ಜಾಸ್ತಿ ಅವ್ರೆ, ಕಸಾಯಿ ಕನ್ನೆಗೆ ಜಾಸ್ತಿ ಹೋಯ್ತವೆ ಅಣ್ಣ. ಇವು ನಮ್ಮ ಅಣ್ಣ, ನಮ್ಮ ದಡಪ್ಪರ ಮಗನ್ ಕೊಟ್ಟಿದ್ದೀವಣ್ಣ 1,28,000ಕ್ಕೆ. ಹಾಲಲ್ಲಿ ಕರ ಕಣ ಏನು 1 ವರ್ಷದ ಕರ. ಖುಷಿ ಐತೆ ಅಣ್ಣ. ಹೌದಣ್ಣ, ಬರ್ತವೆ. ಹಳ್ಳಿಕಾರ್ ಬೆಳಿಬೇಕು ಅಂದ್ರೆ ನಮ್ದು ಸುಗ್ನಳ್ಳಿ ಅಣ್ಣ, ಶರಣಮಗಳ ಪಕ್ಕ. ನನ್ನ ಹೆಸರು ಶಿವ ಅಂತ, ಇರಿಸವೆ. ನಮ್ಮ ಜಾತ್ರೆ 2 ಫೇಮಸ್. ಒಂದು ದನಗಳಿಗೆ, ಒಂದು ಮಟನ್ ಊಟಕ್ಕೆ. ಎಲ್ಲ ಬಂದು ಶೋಕಿ ಮಾಡ್ಕೊಂಡು ದನದ್ದೆಲ್ಲ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಮಟನ್ ಊಟ, ಹಂದಿ ಊಟ ಮಾಡ್ಕೊಂಡು ಎಲ್ಲ ಫುಲ್ ಖುಷಿಯಾಗಿ ಹೋಯ್ತಾರೆ. ಎಲ್ರು ಬನ್ನಿ. 2ನೇ ದಿವಸ ಜಾತ್ರೆ ಮಿಸ್ ಮಾಡ್ಕೊಬೇಡಿ. ಎಲ್ಲೆಲ್ಲಿಂದಲೂ 100 ಕಿಲೋಮೀಟರ್ ಜಾತ್ರೆಗೆ ಬರ್ತಾರೆ. ಪ್ರತಿ ಸಲಗಿಂತ ಈ ಸಲ ದನ ಜಾತ್ರೆ ಜನ ಎಲ್ರು ಜಾಸ್ತಿ ಐತೆ. ಎಲ್ರು ಬಂದು ಒಳ್ಳೆ ಓರಿ ಮೆರವಣಿಗೆ, ಕುದುರೆ ಕುರಿ ಎಲ್ಲ ಮೆರವಣಿಗೆ ಐತೆ.
ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೆ. ಎಲ್ರು ಬಂದು ನಿಮ್ ಕಣ್ ತುಂಬ್ಕೊಳ್ಳಿ. ನಾನೇ ಯಾರು ಅಲ್ಲ, ನಮ್ದು ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್. ನಮ್ದು ಕಬ್ಳಿ ಪಕ್ಕ ದಾಸರಳ್ಳಿ. ಬೀಚ್ ದೇವ್ರಿ. 46 ವರ್ಷದಿಂದ ಆಗ್ತಾ ಇದೀವಿ. 3 ವರ್ಷ ಆಯ್ತು ತಂದು ಹಸಿ ಮೇಲ್ ಬಿಡ್ತಿದೀವಿ. ರಾಜ ಅಂತ ಕಟ್ಕೊಂಡಿದೀವಿ. ಒಂದು ದೇಶಿಗೆ 500 ರೂಪಾಯಿ ಮಾಡಿದ್ದೀವಿ. ಕರುಗಳೆಲ್ಲ ನೀಟಾಗಿ ಹುಟ್ಟಿವೆ. ಕರುಗಳೆಲ್ಲ ಇವತ್ತು 50 ಸಾವಿರ ಕೇಳ್ತಾರೆ, 1 ಲಕ್ಷಕ್ಕೆ ಕೇಳ್ತಾರೆ. ಕರುಗಳೆಲ್ಲ ನೀಟಾಗಿ ಹುಟ್ಟಿದಾವೆ. 9591575460. ನಮ್ಮ ಬೂಕುಬೇಡ ಜಾತ್ರೆಯಿಂದ ನಮ್ಮ ಕಲ್ಲಳ್ಳಿ ಸೋಮಣ್ಣವರು 5.5 ಲಕ್ಷಕ್ಕೆ ನಮ್ಮ ದಾವಣಲ್ಲಿ ತಗೊಂಡವ್ರೆ ಅಣ್ಣ. ಕಡೆಯಲ್ಲಿ ನಾವು ಈ ಹೊಸಬಾಯಿ ಅಣ್ಣ, ಈಗ ಬಿದ್ದಿರೋದು ಇನ್ನೂ 3-4 ತಿಂಗಳು ಅಂತ. ನಾವು ಬೂಕುಬೇಡ ಜಾತ್ರೆ ಮಾಡೋದು ಬಾಳ್ಗಂಚೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ತೀರಾ ಆತ್ಮೀಯ ಸ್ನೇಹಿತರು ನಮ್ಮ ಕಲ್ಲಳ್ಳಿ ಸೋಮಣ್ಣವರು, ನಮ್ಮ ದರ್ಶಣ್ಣ, ನಮ್ಮ ಪಕೋಡಪ್ಪರ ಮಗನ ಹೆಸರು ಗೊತ್ತಾಗೋಣ ಸಂತೋಷ್ ಅಣ್ಣವರು ಎಲ್ಲ ಸೇರ್ಕೊಂಡು ಬಂದು ನಮ್ಮ ಹತ್ರ ಒಂದು ಜೊತೆ ಎತ್ತಕೊಂಡ್ರು. ಕಡೆಯಲ್ಲಿ ಕೊಟ್ಟಿದ್ದು ಖುಷಿ ಆಯ್ತಾ ನಿಮ್ಗೆ? ಕೊಟ್ಟಿದ್ದು ಖುಷಿ ಆಯ್ತಣ್ಣ. ನಾವೆಲ್ಲ ಆತ್ಮೀಯ ಸ್ನೇಹಿತರು. ನನಗೋಸ್ಕರ ಇವತ್ತು ಬೇರೆ ತರದಲ್ಲಿ ಸೋತಿ ಇವತ್ತು ನಮಗೋಸ್ಕರ 5.5 ಲಕ್ಷಕ್ಕೆ ಎತ್ಕೊಟ್ಟವ್ರೆ. ಈಗ ಹೊಸಬಾಯಿ ಈಗ ಬಿದ್ದ ತುಂಬಾ ಖುಷಿಯಾಗಿದೆ. ಈ ಹಳ್ಳಿಕಾರನ ಎಲ್ಲರೂ ಉಳಿಸುವ ಬೆಳೆಸುವ ಎಲ್ಲ ಈಗ ರೈತರಿಗೆ ಅದೇ ಕಾರಣಕ್ಕೂ ಆದಾಯ ಸಿಗಲ್ಲಣ್ಣ. ಯಾಕೆ ಅಂತ ಕೇಳಿ, ಒಂದು ಜೊತೆ 4 ಲಕ್ಷ 5 ಲಕ್ಷ ಕೊಟ್ಟು ದನ ತರ್ತಾರೆ ರೈತರುಗಳು. ಅವಕ್ಕೆ ಒಂದು ತಿಂಗಳಿಗೆ 30,000 35,000 ತಿಂಡಿ ಖರ್ಚು ಬರುತ್ತಣ್ಣ. ಒಂದು ದಿನಕ್ಕೆ ಮಿನಿಮಮ್ ಇವ್ ಜೊತೆ ಸಾಕಿದ್ರೆ 700ರಿಂದ 750 ರೂಪಾಯಿ ದುಡ್ಬೇಕು. ಈಗ ರೈತರು ಏನೋ ಒಂದು ಜಾತ್ರೆ ಶಾಗಿ ಕಟ್ಟಿರ್ತಾರೆ, ಕೊಟ್ಬಿಡ್ತಾರೆ. ಅವ್ರಿಗೆ ಅನುಕೂಲ ಇಲ್ಲ. ಒರಿಜಿನಲ್ ರೈತರಿಗೆ ಫುಲ್ ರೇಟ್ ಬೀಳುತ್ತಣ್ಣ. ಈಗ 365 ದನ ಕಟ್ಟೋರಿಗೆ ಫುಲ್ ರೇಟು. ಈಗ ಜಾತ್ರೆ ಆಡ್ತಾರೆ ಏನ್ ಮಾಡ್ಬೇಕು ಅಂದ್ರೆ ಕಟ್ಲಿ ಅಣ್ಣ, ಅವ್ರು ಕಟ್ಬಾರ್ದು ಅಂತಲ್ಲ, ಕಟ್ಟಿದ್ರೆ ಉಳ್ಕೊಂಡ್ರೆ ನೆಡ್ಸ ಕೆಪಾಸಿಟಿ ಇರ್ಬೇಕು. ಸುಮ್ನೆ ನಮ್ತ ಇರಲ್ಲ 50,000 ಗಂಟ್ಬಿಟ್ಟು ಕೊಡ್ತೀನಿ ಏನಾರು ಕಟ್ಟಕ್ಕೆ ಹೋಗ್ಬಿಡಿ ದಯವಿಟ್ಟು. ಕೊತ್ನಳ್ಳಿ ಹೇಳ್ತಾ ಇದೀವಿ. ಈಗ ಹೊಸಬಾಯಿ 6ರಿಂದ ಕಡೆಗೆ ಬಿದ್ದವಿ. ಈಗ ನಾವು ಗಾಡಿ ಜಾರಲ್ಲಿ ತಂದದ್ದು, ನಾವು ತಂದ್ಮೇಲೆ 1.5 ತಿಂಗಳಾಗಿದೆ. ಬಂದ್ರೆ ಮಾರೋದು, ಬರ್ಲಿಲ್ಲ ಅಂದ್ರೆ ಇಟ್ಕೊಳ್ಳೋದು. ಸೋಕೇನಿಲ್ಲ, ಬಸವಣ್ಣ ತಂದಿದ್ದೀವಿ, ಬಂದ್ರೆ ಮಾರ್ತೀವಿ, ಬರಲ್ಲ ಮನೆ ಮಡಿಕೊಂಡು ಗೈತೀವಿ. ದೊಡ್ಡದನ ಎಲ್ಲವೂ ಒಂದೇ ಸಮ ಮೇವು, ಇನ್ನೇನು ಅವಕ್ಕೂ ಮೇವ್ ಹಾಕ್ಬೇಕು, ಇವಕ್ಕೂ ಮೇವ್ ಹಾಕ್ಬೇಕು. ಅವ್ರ ಶಕ್ತಿ ಇದ್ದಂಗೆ ಅವ್ರು ತಾತಾರೆ, ಗೇಯಕ್ ತಾತಾರೆ. ಸೋಗೇರ ಜಾಸ್ತಿ ಆಗ್ಯಾವ್ರಿ ಈಗ ಗೇರ್ಗಿಂತವ. ಬೊಮ್ಮೆನಹಳ್ಳಿ ನಾಗಮಂಗಲ ತಾಲೂಕು ಬಿಣಿ ಹೋಗ್ಬಿಡಿ, ಮಂಡ್ಯ ಜಿಲ್ಲೆ. ಎಷ್ಟು ವರ್ಷದಿಂದ ಬರ್ತಾರೆ ಜಾತ್ರೆ ನೀವು? ನಾನು ಒಂದು ಚೂರು ಹೆಚ್ಚು ಕಡಿಮೆ 45 ವರ್ಷ. 45 ವರ್ಷ. ನೀವು ಇದೇ ಜಾತ್ರೆ ಹೋಯ್ತಿಲ್ಲ, ಬೇರೆ ಬೇರೆ ಜಾತ್ರೆಗಳಿಗೂ ಹೆಂಗ್ ಹೋಯ್ತೀರಿ? ಈ ಜಾತ್ರೆ ಹೋದ್ರೆ ಬೇರೆ ಬೇರೆ ಜಾತ್ರೆಗೆ ಹೋಗ್ತೀವಿ. ಮಾಗಡಿ, ಸುಗ್ನಹಳ್ಳಿ, ಸಿದ್ಧಗಂಗೆ, ಕೋಟೆಬೆಟ್ಟ, ಯಡೂರು ಇವ್ರಿಗೆ ಹೋಗ್ತೀವಿ. ಎಲ್ಲ ಜಾತ್ರೆಗೂ ಈ ಬೂಕು ಜಾತ್ರೆಗೆ ಏನ್ ವಿಶೇಷ? ಇದು ಒಂಥರ ನಮಗೆ ಖುಷಿಯಾನಿ ಜಾತ್ರೆ. ಹತ್ರ ಜಾತ್ರೆ ಬಹಳ ಖುಷಿ ತರ್ತದೆ ನಮಗೆ. ಇದು ಒಂಥರ ಗಂಡು ಭೂಮಿ. ಇದು ಇಡೀ ರಾಜ್ಯದಲ್ಲಿ ಜಾತ್ರೆ ಮೈದಾನದಲ್ಲಿ ಇದೇ ಒಂದೇದು. ಇಲ್ಲಿ ಈಗ ಬೇರೆ ಜಾತ್ರೆಗಳಿಗೂ ಇಲ್ಲಿ ಜಾತ್ರೆಗೂ ಸವಲತ್ತುಗಳು ಚೆನ್ನಾಗೈತಲ್ಲ, ಬೇರೆ ಜಾತ್ರೆಗಳಿಂದ ಸ್ವಲ್ಪ ಈ ರಾಜಕಾರಣಿಗಳಿಂದ ಕುಲ್ಗೆಟ್ಬಿಟ್ಟದೆ. ಈ ರಾಜಕಾರಣಿಗಳೇನು ನಮ್ಮಿಂದ ಓಟ್ ಕಿತ್ಕೊಂಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಅವ್ರು ಹೋಗ್ತಾರೆ ಹೊರತು ಲೈಟು, ನೀರು, ಇಲ್ಲೇನು ಸೌಕರ್ಯಗಳು ಇಲ್ಲ, ಕಮ್ಮಿ. ನೀವು ಎಷ್ಟು ಜೊತೆ ಆಗಿದ್ದೀರಿ ಸರ್ ಜಾತ್ರೆಗೆ? ನಾವು ಒಂದು 9 ಜೊತೆ ನಮ್ಮವು. 9 ಜೊತೆ ವ್ಯಾಪಾರ ಆದ್ವಾ ಹೆಂಗೆ? ಒಂದು 3 ಜೊತೆ ಮಾರಿದ್ದೀವಿ. 3 ಜೊತೆ ಮಾರಿದ್ರಿ. ಏನೇನು ದುಡ್ಡಿ ಕೊಟ್ರಿ ಅವನ? ಒಂದು ಜೊತೆ 120, ಒಂದು ಜೊತೆ 1 ಲಕ್ಷ, ಒಂದು ಜೊತೆ 1.5. ಈ ಸರಿ ಜಾತ್ರೆಲಿ ಏನು ಕೇಳಿದ್ರು 1 ಲಕ್ಷದ ಕಮ್ಮಿ ಹೇಳ್ತಲ್ಲ ದನಗಳು. ಇಲ್ಲ, ಸ್ವಲ್ಪ ಎಲ್ಲ ಜನಗಳು ಸ್ವಲ್ಪ ಕಾಯಿ ರೇಟು ಕೊಬ್ಬರಿ ಜಾಸ್ತಿ ಆಯ್ತಲ್ಲ ನಮ್ಮ ರೈತರಿಗೆ. ಆದ್ರೆ ಎಲ್ಲ ದನ ತಂದವ್ರಿಗೆ ಸರಿಯಾ ಖುಷಿಯಾಗಿ. ಎಲ್ಲ ಸರಿಗಿಂತ ಈ ಸರಿ ಜನ ಜಾಸ್ತಿ ಬಂದಾಗ ಸ್ವಲ್ಪ ವ್ಯಾಪಾರ ಒಂಚೂರು ಮಂಕು. ಅದೇ ಎಲ್ಲ ರೇಟ್ ಜಾಸ್ತಿ ಆದಾಗ ದುಬಾರಿ ಆದಾಗ ಯಾರು ರೈತರು ಮನಸ್ಸು ಇಡಬಿಡ್ತಾರೆ. ನೋಡ್ರಿ, ಈಗ ನಾನು ಒಂದು ಕರೆಕ್ಟ್ ಕ್ವಶನ್ ಕೇಳ್ತೀನಿ. ಈ ನಿಮ್ಮ ಕಾಲದಲ್ಲಿ ಓರಿಗೆ ತಕ್ಕಂತೆ ಬೆಲೆ ಇರ್ತಿತ್ತು, ಇವತ್ತು ಬೆಲೆ ತಕ್ಕಂತೆ ಓರಿ ಇಲ್ಲ ಅಲ್ವಾ? ಎಲ್ಲವೂ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅಂತಾರೆ. ನಿಮ್ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ಅಂದ್ರೆ ಈಗ ಟ್ಯಾಕ್ಟ್ರಿಗಳು ಬಂದು ಇವೆಲ್ಲ ಬಂದು ನಮ್ಮ ದನಗಳಿಗೆ ಸ್ವಲ್ಪ ಬೇಡಿಕೆ ಕಮ್ಮಿ ಆಯ್ತು. ಹೊಲ ಕಮ್ಮಿ ಆದ್ರು ಟ್ಯಾಕ್ಟ್ರಿ ಉತ್ಕೋತಾರೆ. ಇದೇನು ಅಂದ್ರೆ ಸೋಕಿ ವಿತ್ತು ಕೆಲಸ ಮಾತ್ರ ಕೆಲವು ರೈತರು ಮಾಡ್ತಾರೆ. ಈಗ ಎಲ್ಲರೂ ಈಗ ಚಿಕ್ಕರುಗಳಿಗೆ 1 ಲಕ್ಷ ಹೇಳ್ತಾರೆ, ಕಡಲ್ಗಳಿಗೆಲ್ಲ 4 ಲಕ್ಷ 10 ಲಕ್ಷ ಹೇಳ್ತಾರೆ. ಅಷ್ಟು ಲಕ್ಷ ಕೋರಿ ತಗೊಂಡೋಗಿ ಕೊನೆಗಾಲದಲ್ಲಿ ಹೋಗಿ ಹುಲ್ಲಾಗ್ತಾರೆ, ಸಾಬ್ರು ಕೊಟ್ಬಿಡ್ತಾರೆ. ಇದ್ರ ಅನಿಸಿಕೆ ನಿಮ್ಗೆ? 10 ಲಕ್ಷ ಗಂಟೆ ಏರಿಸಿ ಸಾಬ್ರು ಕೊಡೋದು ಒಳ್ಳೇದು, ಅವರು ಎಲ್ಲ ಕಮ್ಮಿ ಇಟ್ಟು ಉಳಿಸ್ತಾರೆ ರೈತರು ಕೊಡೋದು ಒಳ್ಳೇದು? ಅವರು ಪೆಂಡಾಲ್ ಹಾಕೋತಾರೆ. 10 ಲಕ್ಷ ಅಂತ ಸುಳ್ಳು, 5 ಲಕ್ಷಕ್ಕೆ ತಂದು 10 ಲಕ್ಷ ಅಂತ ಸುಳ್ಳು ಹೇಳ್ತಾರೆ. ಈಗ ನಮ್ಮ ಏನಿಲ್ಲಿ ಕೂತಿದ್ದೀವಿ ರೈತರು ನಿಜವಾನಿ ಬೆಲೆ ಹೇಳ್ತಾರೆ. ಏನೋ 1,000 2,000 ಇಟ್ಕೊಂಡು ಪೆಂಡಾಲ್ ತಕ್ಕೋದವರು ಅವರೆಲ್ಲ ಸ್ವಲ್ಪ ಸೋಕಿ ಮ್ಯಾನ್ಗಳು 5ಕ್ಕೆ ತಂದು 10ಕ್ಕೆ ಮಾರೋದು. 10ಕ್ಕೆ ಬಂದ್ರೆ ಆಮೇಲೆ 10ಕ್ಕೆ ಮಾರದೆ ಹೋದ್ರೆ
5ಕ್ಕೆ ಬರೋದು, ಸಾಲ ಕೊಡೋದು 5 ಕೊಲ ಒಳಿಕೆ ಒಳಗೆ ಬರೋದು ಅವ್ರು. ಅಲ್ಲ ಅಷ್ಟು ಬೆಲೆ ಏರಿಸಿ ಕೊನೆಗದೆಲ್ಲ ಈಗ ಬದಲು ಅಷ್ಟು ಬೆಲೆ ಏರ್ಸಲ್ಲ, ಇವತ್ತಿನ ಬೆಲೆ ಕೊಟ್ಟು ಹುಳ ಅಂತ ರೈತರು ಕೊಟ್ಟರು ಒಳ್ಳೇದಲ್ವಾ? ಒಳ್ಳೇದು, ರೈತರಿಗೆ ಕೊಟ್ಟರೆ ಒಳ್ಳೇದು. ಇವತ್ತಿನ ಕಾಲದಲ್ಲಿ ಹುಳ ದನಗಳು ಜಾತ್ರೆ ಕಮ್ಮಿ ಹುಡುಕ್ತಾರವು, ಬರೀ ಎಲ್ಲ ಸೋಕಿ ದನಗಳು ಇವಾಗ ಹಾಕಿ ಪ್ರಾಕ್ಟೀಸ್ ಮಾಡ್ಸಾರ ಏನೋ ಗೊತ್ತಿಲ್ಲ, ಅವಕ್ಕೆ ಶೈನಿಂಗ್ ಬರ್ಸಿ ಬೆಂಡನ್ನು ಕಟ್ಟವ್ರೆ. ಎಲ್ಲ ಸೋಷಿಯಲ್ ಮೀಡಿಯಾ ಎಫೆಕ್ಟು. ಬಂದು ಅವನು ಇವನು ಅಷ್ಟು ಹೇಳ್ದ ಇಷ್ಟು ಹೇಳ್ದ ನಮ್ಮವ್ ಇಷ್ಟು ಅಂತ ಹೇಳ್ತಾವ್ರೆ. ಸ್ವಲ್ಪ ಸೋಷಿಯಲ್ ಮೀಡಿಯಾ ಇನ್ನೊಂದು ಯೂತ್ ಯೂತ್ಸ್ ಹೆಂಗ್ ಬೇಕಂಗೆ ಇವ್ರಂತರು ಯೂತ್ಸ್ನ ಕರ್ಕೊಂಡೋಗಿ ತಲೆ ಕೊಡಿಸ್ಬಿಡ್ತಾರೆ. ಅವ್ರಿಗೆ ವ್ಯಾಪಾರ ಹೇಳಕ್ ಗೊತ್ತಿಲ್ಲ. 1 ಲಕ್ಷಕ್ಕೆ ತರೋದು, 1.5 ಲಕ್ಷ ವ್ಯಾಪಾರ ಹೇಳೋದು, ನಾನೇ ಕಿಂಗು ಕಿಲಾಡಿ ಅನ್ನೋದು, ಇದು ಪ್ರಾಬ್ಲಮ್ ಆಗಿರೋದಿಲ್ಲಿ. ಇವ್ರಂತರನ್ನ ಬಾಲ ಹಿಡ್ಕೊಂಡು ಹೋದ್ರೆ ಅದು